ಎಲ್ಲಿಗೂ ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಪರೀಕ್ಷಾ ಸಕ್ಸಸ್ ಮಗ ಇವತ್ತು ಕೊಲ್ಟೆ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಎಲ್ಲರೂ ಎಸ್ ಆರ್ ಎಚ್ ಗೆದ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತೆಲ್ಲ. ಮುಂಬೈ ಇಂಡಿಯನ್ಸ್ ಏನಕ್ಕೆ ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್ ತೋರಿಸ್ತಾರೆ ಹೋಮಲ್ಲಿ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ನಮ್ಮ ಆರ್ ಸಿ ಬಿ ಅಗೇನ್ಸ್ಟ್ ಮಾತ್ರ ಸೋತರು ಅಷ್ಟೇ. ಪದೇ ಪ್ರೂವ್ ಮಾಡಿದ್ರೆ ಮುಂಬೈ ಇಂಡಿಯನ್ಸ್ ನಾವು ಹೋಮಲ್ಲಿ ಪೊಂಡ್ರು ಪುಡಾಂಗುರು ಅಂತ. ಬಟ್ ವಾಂಕಡೆ ವಿಕೆಟ್ ಏನಕ್ಕೆ ಈ ಥರ ಬಿಹೇವ್ ಮಾಡ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ವಾಂಕಡೆಯಲ್ಲಿ ಅಂಥ ಹೈ ಸ್ಕೋರಿಂಗ್ ಗೇಮ್ಗಳನ್ನ ನೋಡ್ತಾ ಇದ್ವಿ ನಾವು. ಚಿನ್ನಸ್ವಾಮಿಲೂ ಅಷ್ಟೇ ಫಾರ್ ದಟ್ ಮ್ಯಾಟರು. ಎರಡೂ ವೆನ್ಯೂಲ್ಲೂ ಕೂಡ ಸಿಕ್ಕಾಪಟ್ಟೆ ಒಂಥರ ಕಂಪೇರ್ ಮಾಡಿದ್ರೆ ಬೇರೆ ವೆನ್ಯೂಗಳಿಗೆ ಎರಡೂ ವೆನ್ಯೂಲ್ಲೂ ಕೂಡ ಲೋ ಸ್ಕೋರಿಂಗ್ ಆಗ್ತಾ ಇರೋಂಥದ್ದು. ಸೊ 160+ ಎಲ್ಲ ಇದೆಲ್ಲ ಸ್ಕೋರೇ ಅಲ್ಲ. ಚಿನ್ನಸ್ವಾಮಿಲೂ ಅಷ್ಟೇ 163 ಬಂದಿದೆ, 169 ಬಂದಿದೆ ಎರಡು ಮ್ಯಾಚಲ್ಲಿ. ಸೊ ಇದೆಲ್ಲ ಸ್ಕೋರೇ ಅಲ್ಲ ಅಂತ ಹೇಳಬೇಕು. ಸೊ ಇದನ್ನು ಚೇಸ್ ಆನ್ ಮಾಡ್ಬೇಕಾದ್ರೆ ಆರಾಮಾಗಿ ಚೇಸ್ ಆನ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ವಿ. ಚೇಸ್ ಆನ್ ಮಾಡಿ ಬಿಸಾಕಿದಷ್ಟೇ ಮುಂಬೈ ಇಂಡಿಯನ್ಸ್ ಹೇಳ್ಕೊಳ್ಳೋ ಅಂಥದ್ದೆಲ್ಲ ಏನೂ ಇಲ್ಲ. ತೀರಾ ಒನ್ ಸೈಡ್ ಮಾಡಾಕಿದ್ರು. ಫಸ್ಟಿಂದನೇ ಗೊತ್ತಿತ್ತು ಮುಂಬೈ ಇಂಡಿಯನ್ಸ್ 100% ಈ ಮ್ಯಾಚ್ನ ಗೆಲ್ತಾರೆ ಇವ್ರಿಗಿರೋಂಥ ಬ್ಯಾಟಿಂಗಿಗೆ ಅಂತ. ಸೊ ಇವತ್ತು ಬ್ಯಾಟಿಂಗ್ ಹಂಗೆ ನೋಡೋಕೋರು ಏನು ಚೆನ್ನಾಗಿ ಆಡಿಲ್ಲ ಅಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅವರು. ಇವರು ಆಡೋದು ನೋಡ್ರಿ, ಅದೇ ಹೇಳಿದ್ನಲ್ಲ ಪ್ರಿವ್ಯೂಲಿ ಹೇಳಿದ್ದೆ, ಇವತ್ತು ಅನ್ಸರ್ಟನಿಟಿ ಇದೆ ಇವರು ಸನ್ರೈಸರ್ಸ್ ಹೈದರಾಬಾದಲ್ಲಿ. ಆಡ್ತು ಅಂತಂದರೆ ಅವ್ನ ಅಜ್ಜಿ 280 ಹೊಡಿತಾರೆ, 240 ಹಂಗೆ ಹೊಡಿತಾರೆ. ಇಲ್ಲ ಅಂತಂದರೆ 160ಸ್ಗೆ ಕಚ್ಕೊತಾರೆ, 150ಸ್ಗೆ ಕಚ್ಕೊತಾರೆ. ಈ ಥರ ಇರೋವಂಥ ಟೀಮ್ ಇದು. ಮೇಲ್ಗಡೆ ಹೋಗ್ತಾರೆ ಪೀಕಿಗೆ, ಇಲ್ಲಾಂದರೆ ಸ್ಟ್ರೈಟ್ ಅವೇ 5th ಗೇರ್ ಹೋಗ್ಬಿಡ್ತಾರೆ. ಇಲ್ಲ ಅಂತಂದರೆ ಇಲ್ಲ ಒಂದು 2nd ಗೇರಲ್ಲೇ ಆಡಿಸ್ತಾ ಇರ್ತಾರೆ. ಒಂದು 4th ಗೇರು 3rd ಗೇರ್ ಇವ್ರಿಗೆಲ್ಲ ಗೊತ್ತೇ ಇಲ್ಲ. ಸೊ ಆ ಥರ ಆಡಿದ್ದು ಇವತ್ತು ಸನ್ರೈಸರ್ಸ್ ಹೈದರಾಬಾದು. ಟಾಸ್ ಗೆದ್ದರು ಮುಂಬೈ ಇಂಡಿಯನ್ಸ್. ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡ್ತೀವಮ್ಮ ಅಂತ ಹೇಳ್ತಾ ಇದ್ದಂಗೆ ಓಪನಿಂಗ್ ಪೇರು ಅಭಿಷೇಕ್ ಶರ್ಮಾ ಲಾಸ್ಟ್ ಮ್ಯಾಚು ಸೆಂಚುರಿಯನ್ನು ಜಾಬಲ್ಲಿ ಏನು ಬರ್ಕೊಂಬಂದಿರೋ ಗೊತ್ತಿಲ್ಲ. ಇವತ್ತು ತೆಗೆದು ತೋರ್ಸಾಗ್ಬಿಡ್ತೀನಿ ಅಂತ ಇದ್ರು ಅಂತ ಕೇಳ್ತಿತ್ತೆ. ಸೆಂಚುರಿ ಬಂದಿರೋ ತೆಗ್ದಿರೋರು ಈಚೆ ಕಡೆಗೆ. ಬಟ್ ಮೊದಲನೇ ಬಾಲಲ್ಲೇ ಡಕ್ಔಟ್ ಆಗಬೇಕಾಗಿರುತ್ತೆ ಅಭಿಷೇಕ್ ಶರ್ಮಾ ಅವರು. ವೆಲ್ ಜಾಕ್ಸ್ ಅವರು ಕ್ಯಾಚ್ನ ಬಿಡಿದ್ರಪ್ಪ. ದೀಪಕ್ ಚಾರ್ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಬಿಡ್ತಾರೆ. ಇನ್ಫ್ಯಾಕ್ಟ್ ಫಸ್ಟ್ ಓವರಲ್ಲಿ 2 ಆಪರ್ಚುನಿಟಿ ಇತ್ತು, ಆಲ್ಮೋಸ್ಟ್ ಶಾರ್ಟ್ ಬಿತ್ತು ಟ್ರಾವೆಲ್ಸ್ ಹೆಡ್ ಅವ್ರದ್ದು. ಸೊ ಅದೊಂದು ಕ್ಯಾಚ್ನ ಎತ್ತಾಕೊಂಡಿತ್ತು, ಸ್ವಲ್ಪ ಎಫರ್ಟಾಗಿ ಎತ್ತಾಕೊಂಡಿತ್ತು ಅಂದರೆ 2 ವಿಕೆಟ್ ಕೂಡ ಫಸ್ಟ್ ಓವರ್ಲೇ ಹೋಗಬೇಕಾಗಿತ್ತು. ನೋಡೋಕೆ ಹೋದ್ರೆ ಪೋಪ್ಲಲ್ಲಿ ವಿಕೆಟ್ಸ್ ಕಳ್ಕೊಂಡಿಲ್ಲ ಸನ್ರೈಸರ್ಸ್ ಹೈದರಾಬಾದ್ ಅವ್ರು. ನನಗೇನು ಗೊತ್ತಾಗ್ತಿಲ್ಲ ಅಷ್ಟು ಮಟ್ಟಿಗೆ ಸ್ಲೋ ಆಗಿ ಸನ್ರೈಸರ್ಸ್ ಹೈದರಾಬಾದ್ ವಿಕೆಟ್ ಕಳ್ಕೊಂಡಿಲ್ಲ ಅಂದರೂ ಕೂಡ ಅಭಿಷೇಕ್ ಶರ್ಮಾ ಮತ್ತು ಟ್ರಾವೆಲ್ಸ್ ಹೆಡ್ನ ಇಟ್ಕೊಂಡು ಈ ಪಾರ್ಟಿ ಸ್ಲೋ ಆಗಿ ಆಡಿದರೆ ಪೋಪ್ಲಲ್ಲಿ ಅಂತಂದರೆ ಅಲ್ಲ, ವಿಕೆಟ್ ಕಳ್ಕೊಂಡಿತ್ತು ಅಂದರೆ ಅದೊಂಥರ ಇಲ್ಲಿ ಅಪ್ರೋಚನೇ ಅಷ್ಟರ ಮಟ್ಟಿಗೆ ಕಾಣಿಸ್ತೀವಲ್ಲ. ಟ್ರಾವೆಲ್ಸ್ ಹೆಡ್ ಎಷ್ಟು ಗುರು 29 ಬಾಲ್ಗೆ 28 ರನ್ ಹೊಡೆದಿದ್ದಾರೆ. ಸಿಕ್ಕಾಪಟ್ಟೆ ಸ್ವಲ್ಪ ಪ್ರೆಷರ್ ಬಿಲ್ಡಾಗಿ ಔಟ್ ಆಗಿದ್ದು ಅಲ್ಲಿ ಟ್ರಾವೆಲ್ಸ್ ಹೆಡ್ಡು. ಈ ಕಡೆ ಅಭಿಷೇಕ್ ಶರ್ಮಾ 40 ರನ್ ಹೊಡೆದಿದ್ದಾರೆ. ಡಕ್ಔಟ್ ಆಗಬೇಕಾಗಿರೋಂಥ ಅಭಿಷೇಕ್ ಶರ್ಮಾ 40 ರನ್ ಹೊಡೆದಿದ್ದಾರೆ. ಇಲ್ಲಾಂದರೆ ಇನ್ನೂ ಒಳಗಡೆ ರೆಸ್ಟ್ರಿಕ್ಟ್ ಆಗೋಗ್ಬಿಟ್ರು. ಅಭಿಷೇಕ್ ಶರ್ಮಾ ಬೇಗ ಔಟ್ ಆಗಿತ್ತು ಅಂದರೆ ಅವರೇ ಒಂದು ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಆಡಿರೋದು ಅವರ ಟೀಮಲ್ಲಿ ನೋಡ್ತು ಅಂತ ಅಂದರೆ. ಸೊ ಈ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಅಭಿಷೇಕ್ ಶರ್ಮಾ ವಿಕೆಟ್ನ ಎದುತ್ತಾ ಇದ್ದಂಗೆ ಈ ಕಡೆಯಿಂದ ವೆಲ್ ಜಾಕ್ಸು 2 ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ಎತ್ತಿದ್ದು. ಅದೇ ಮೈನ್ ವಿಕೆಟ್ಸ್ ಆದಂತಹ ಟ್ರಾವೆಲ್ಸ್ ಹೆಡ್ ಆ್ಯಂಡ್ ಇಶಾನ್ ಕಿಶನ್ ಇಬ್ಬರು ವಿಕೆಟ್ನು ಕೂಡ ಗಾನ್ ಕೇಸು. ವೆಲ್ ಜಾಕ್ಸ್ ಅವರಿಗೆ 2 ರನ್ ಹೆಸರೇ ಹೊಡಿತಾರೆ. ಇಶಾನ್ ಕಿಶನ್ ಅವರು ಅದು ಏನು ಆಡ್ತಾವ್ರು, ಅದು ಏನು ಕತೆನೋ. ಇಶಾನ್ ಕಿಶನ್ ಅವರು ಸುಸ್ತಾಗೋಗ್ಬಿಟ್ಟವ್ರೆ ಗುರು. ಫಸ್ಟ್ ಮ್ಯಾಚ್ ಆದಾಗಿಂದ ಫಸ್ಟ್ ಮ್ಯಾಚ್ ಏನೋ ಅವಳಿ ಕೊಟ್ಟರು. ಕಮ್ ಬ್ಯಾಕ್ ಅಟ್ ಇಟ್ಸ್ ಬೆಸ್ಟ್ ಮಗ ಅಂತ ಹೇಳ್ತಾ ಇದ್ದಂಗೆ ಈ ಕಡೆಯಿಂದ ಇಲ್ಲ ಆಗಿರೋ ನಾನು ಹಳೆ ಫಾರ್ಮಿಗೆ ಹೋಗ್ತೀನಿ ಅಂತ ಮತ್ತೆ ಹೋದಂಗೆ ಐತೆ ಅಲ್ಲಿ. ಇಶಾನ್ ಕಿಶನ್ ಫಸ್ಟ್ ಮ್ಯಾಚ್ ಮಾತ್ರ ಶಾಸ್ತ್ರ ಪ್ರಕಾರ ಸಖತ್ತಾಗಿ ಆಡ್ತಾರೆ. ಮುಂಬೈ ಇಂಡಿಯನ್ಸ್ಗೂ ಅಷ್ಟೇ ಹಂಗೆ ಆಡ್ತಿದ್ರು, ಇಲ್ಲೂ ಕೂಡ ಹಂಗೆ ಆಡ್ತಾ ಇದ್ದಾರೆ. ಏನು ಹೇಳೋದು ಮಗ. ಇಬ್ರದ್ದು ವಿಕೆಟು ವೆಲ್ ಜಾಕ್ಸ್ಗೆ ಬೀಳ್ತಾ ಇದ್ದಂಗೆ ಈ ಕಡೆಯಿಂದ ನಿತೀಶ್ ಕುಮಾರ್ ರೆಡ್ಡಿ ಯಾಕೋ ಅವರು ಸ್ಲೋ ಆಗಿ ಆಡೋರು ಇವರು ಇವತ್ತು. ನಿತೀಶ್ ಕುಮಾರ್ ರೆಡ್ಡಿ ಆಲ್ಮೋಸ್ಟ್ ಅವರು ಕೂಡ ರನ್ನೇ ಬಾಲ್ಗಿನ್ನ ಕಡಿಮೆ ಆಡಿರೋವಂಥದ್ದು. ಅವರು ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಬುಮ್ರಾ ಬಂದ್ಬಿಟ್ಟು ಬೋಲ್ಡ್ ಎದ್ದಿದ್ದಾರೆ ನೋಡಿ, ಟೆಳಿಂಗ್ ಅಂತ ಹಾರ್ಕೊಂಡು ಹೋಗುತ್ತೆ. ಬಟ್ ಬಾಟಮ್ವರ್ಗೂ ಕೂಡ ಇದ್ದರು ಕ್ಲಾಸನ್ನವರು. ಅವರು ಕೂಡ ಸ್ಲೋ ಆಗಿನೇ ಸ್ಟಾರ್ಟ್ ಮಾಡಿದ್ರು ಲೇಟರ್ ಆನ್ ಹೊಡೆಯೋದಕ್ಕೆ. ಹೊಡೆದ್ಬಿಟ್ಟು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು. 37 ರನ್ನ ಕಾಂಟ್ರಿಬ್ಯೂಟ್ ಮಾಡಿದರೆ ಕ್ಲಾಸನ್ ಅವ್ರದ್ದು ಜೊತೆಗೆ 40 ರನ್ ಕಾಂಟ್ರಿಬ್ಯೂಟ್ ಮಾಡಿರುವಂಥ ಅಭಿಷೇಕ್ ಶರ್ಮಾದು ಜೊತೆಗೆ ಟ್ರಾವೆಲ್ಸ್ ಹೆಡ್ದು ಮೈನ್ ಚಂಕ್ ಆಫ್ ರನ್ಸು ಈ 3 ಜನದ ಬ್ಯಾಟಿಂಗಿಂದ. ಅನಿಕೇತ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೊಬೇಕು. ಎಷ್ಟು ಕ್ವಿಕ್ ಸಕ್ಸೆಷನಲ್ಲಿ ಬಂದಿರೋ ರನ್ಸು 8 ಬಾಲ್ಗೆ 18 ರನ್ ಹೊಡಿತಾರೆ. ಆ್ಯಂಡ್ ಪ್ಯಾಟ್ ಕಮಿನ್ಸು ಕೂಡ ಬಾಟಮಲ್ಲಿ 6 ಹೊಡಿತಾರೆ. ಒಟ್ಟಲ್ಲಿ ಲಾಸ್ಟ್ ಓವರ್ ಮಾತ್ರ ರನ್ಸ್ ಬಂದು 22 ರನ್ ಬಂತು ಹಾರ್ದಿಕ್ ಪಾಂಡ್ಯ ಅವರ ಓವರಲ್ಲಿ. ಸೊ ಆ್ಯಕ್ಚುಲಿ ಇವತ್ತು ಇವು ಪಾಪ ವೆಬ್ ಕಟ್ ಎಲ್ಲ ಆಗೋಗ್ಬಿಡ್ತು ಕರಣ್ ಶರ್ಮಾಗೆ ಕ್ಯಾಚ್ ಹಿಡಿಯೋದಕ್ಕೆ ಹೋಗ್ಬಿಟ್ಟು. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಸ್ವಲ್ಪ ಸ್ಲೈಟಾಗಿ ನಿಗಲ್ ಅಂದು ಇತ್ತು. ಬಟ್ ಆದರೂ ಕೂಡ ಅವ್ರು ಬಂದುಬಿಟ್ಟು ಬೌಲಿಂಗ್ ನಾವು ಮಾಡೋದಂತೂ ಮೆಚ್ಕೊಬೇಕು. ಆಸ್ ಎ ಕ್ಯಾಪ್ಟನ್ ಸ್ವಲ್ಪ ಲೈಟಾಗಿ ನಿಗಲಿದ್ರು ಬೌಲಿಂಗ್ ಮಾಡ್ಬೇಕಾರೆ. ಮತ್ತೆ ಬಂದ್ಬಿಟ್ಟು ಬೌಲಿಂಗ್ ಮಾಡೋಲ್ಲ. 22 ರನ್ ಹೊಡೆಸ್ಕೊಂಡಿರ್ಬೋದು ಅವ್ರು ಲಾಸ್ಟ್ ಓವರಲ್ಲಿ. ಬಟ್ ಆದರೂ ಬಂದ್ಬಿಟ್ಟು ಅಲ್ಲಿ ಬೌಲಿಂಗ್ ಹಾಕಿದ್ರಲ್ಲ, ಅದನ್ನು ಮೆಚ್ಕೋಬೇಕು ಮಗ. 162 ಹೊಡಿತಾ ಇದ್ದಂಗೆ ಇದು ಆಲ್ಮೋಸ್ಟ್ ಗೊತ್ತಿರೋ ಅಂಥದ್ದೇ. ಇವರಿಗೆ ಅಷ್ಟರ ಮಟ್ಟಿಗೆ ಏನು ಚಾನ್ಸ್ ಇಲ್ಲ ಸನ್ರೈಸರ್ಸ್ ಹೈದರಾಬಾದಿಗೆ ಇದನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅಂತ. ಬಟ್ ವಿಕೆಟು ಅಂಥ ಹೆವಿಯಾಗಿ ಏನು ಇರಲಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಸೀದಾ ಬಾಲ್ ಬರ್ತಿದೆ, ಫ್ಲಾಟ್ ಆಗಿದೆ, ಹಾಕೊಂಡು ರುಬ್ಬನ ಅನ್ನೋದು ಸ್ವಲ್ಪ ಸ್ಲೋ ಆ್ಯಂಡ್ ಲೋ ಆಗೇ ಇತ್ತು ವಿಕೆಟು. ಇದನ್ನ ಚೇಸ್ ಆನ್ ಮಾಡೋದಕ್ಕಿಂತ ಬರ್ತಾರೆ ಮುಂಬೈ ಇಂಡಿಯನ್ಸ್. ಏನು ಟಕ ನಂಗೇನು ವಿಕೆಟ್ನ ಕಳ್ಕೊಂಡಿಲ್ಲ, ಪರವಾಗಿಲ್ಲ, ಚೆನ್ನಾಗೇ ಆಡಿದ್ರು. ಪೋಪ್ಲಲ್ಲಿ ರೋಹಿತ್ ಶರ್ಮಾ ಅಗ್ರೆಸಿವ್ ಇಂಟೆಂಟಲ್ಲಿ ಬ್ಯಾಟಿಂಗ್ ಆಡಿದ್ರೆ 3 6ನ ಇಟ್ಟರು. ಆ ಟೈಮಿಂಗ್ ಅಂತೂ ಚಿಂದಿಯಾಗಿ ಕಾಣಿಸ್ತು. ಹೊಡೆಯುವಂಥ ಟೈಮ್ವರೆಗೂ ಕೂಡ ಮಸ್ತಾಗೇ ಕಾಣಿಸ್ತು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ರೋಹಿತ್ ಶರ್ಮಾ. ನನಗೆ ಅದೇ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, ರೋಹಿತ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿಲ್ಲ, ನೋಡೋಕ್ಕಾಗ್ತಿಲ್ಲ ಆಗಿರೋ ನನ್ನ ಕೈಲಿ. ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ.
ಬಟ್ ಆದ್ರೂ ನೋಡಲೇಬೇಕಾದಂಥ ಅವಸ್ಥೆ ಏನಿದೆ. ಫಸ್ಟ್ ಮ್ಯಾಚಾ ಎಲ್ಲ ಮ್ಯಾಚನ್ನು ಕೂಡ ಅದೇ ಥರ ಆಡ್ಕೊಂಡು ಬಂದಿದ್ದಾರೆ. ಹಾಂ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು 3 ಸಿಕ್ಸ್ನ ಹೊಡೆದ್ಬಿಟ್ಟು ಎಷ್ಟಾಗಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಅದನ್ನು ಕೂಡ ಒಳ್ಳೆ ಟೈಮಿಂಗ್ ಏನಾದ್ರು ಆಗಿತ್ತು ಅಂದರೆ ಅದು ಕೂಡ ಕ್ಲಿಯರ್ ಆಗಿರೋದು ಅಂತ ಕಾಣಿಸಿದೆ. ಬಟ್ ಹೊಡೆದಂಥ 3 ಸಿಕ್ಸು ಅವ್ನ ಅಜ್ಜಿ ಟಾಪ್ ನಾಚ್ ಅಂತ ಅಂದ್ಕೊಳ್ಳಿರಲ್ಲ. 2 ಸಿಕ್ಸ್ ಅಂತೂ ಕ್ಲಾಸ್ ಹಿಟ್ಟಿಂಗು, ಫುಲ್ ಶಾಟ್ಗಳಂತೂ. ಆ್ಯಂಡ್ ರಿಯಾನ್ ರಿಕಲ್ಟನ್ನು ಔಟ್ ಆದಂಥ ರೀತಿ ಏನಿತ್ತು, ಫಸ್ಟೇ ಔಟ್ ಆಗೋಗ್ಬಿಟ್ಟಿದ್ರು ಅವರು. ಅಲ್ಲಿಂದ ಒಂದು ಚಾನ್ಸ್ ಸಿಕ್ತು, ಅದಾದಮೇಲೆ ಎಲಿವೇಷನ್ ತೊಗೊಂಡು ಹೋಗ್ತಾರೆ ಅಂದರೆ ಅದು ಕೂಡ ಎಲಿವೇಷನ್ ತೊಗೊಂಡೋದಕ್ಕೂ ಆಗಲಿಲ್ಲ ರಿಯಾನ್ ರಿಕಲ್ಟನ್ಗೆ. ಒಂದು ಚಾನ್ಸ್ ಸಿಕ್ಕಿದ್ರು ಸಹ, ಯಾಕಂದರೆ ಪಾಪ ಅನ್ಸಾರಿ ಅವರು ಯಂಗ್ಸರ್ಗೆ ವಿಕೆಟ್ ಬಿದ್ದಿರುತ್ತೆ ಮಗ. ಪ್ಯಾಟ್ ಕಮಿನ್ಸ್ ಹಿಡ್ದು ಅವನ ಅಜ್ಜಿ ಹಂಗೆ ಕ್ಯಾಚ್ ಹಿಡಿದ್ಬಿಟ್ಟು ಸಖತ್ ಕ್ಯಾಚ್ ಅದು ಮಾತ್ರ ಹಿಡಿದ್ಬಿಟ್ಟು ಕುಣಿದು ಕೊಪ್ಪುಳಿಸ್ತಾ ಇರ್ತಾರೆ. ನೋಡಿ ಇಲ್ಲಿ ನೋಡ್ತೋದ್ರೆ ಕ್ಲಾಸನವರು ಸ್ಟಂಪ್ಸ್ಗಿನ ಮುಂದೆ ತಗೊಂಡ್ಬಿಟ್ಟಿರ್ತಾರೆ ಗ್ಲೌಸ್ನ. ಅದು ನೋ ಬಾಲ್ ಆಗಿ ಡಿಕ್ಲೇರ್ ಆಗುತ್ತೆ. ಅನ್ಫಾರ್ಚುನೇಟ್ ಪಾಪ ಫಾರ್ ಅನ್ಸಾರಿ. ಪಾಪ ಬೌಲರ್ ಏನು ತಪ್ಪು ಮಾಡಿದ್ದಾಗರೋ, ನೀನು ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿಲ್ಲ, ಅವ್ನು ತಪ್ಪು ಮಾಡಿಲ್ಲ. ಅಲ್ಲಿ ಕ್ಯಾಚ್ ಹಿಡ್ದವನು ಇಲ್ಲಿ ಕ್ಲಾಸನ್ನು ತಪ್ಪು ಮಾಡಿದ್ರು. ಸೈಕಾಗೋಗ್ಬಿಟ್ರು ಕ್ಲಾಸಲ್ಲಿ ಪಾಪ. ಏನು ಗುರು ಪಾಪ ಅನ್ಫಾರ್ಚುನೇಟಾಗಿ ನಾನು ವಿಕೆಟ್ ಬಿದ್ದಿರೋದು ಪಾಪ ಯಂಗ್ಸ್ಟರ್ಗೆ ವಿಕೆಟ್ನ ಎತ್ತದಿಕ್ಕೆ ಬಿಡ್ತಾ ಇಲ್ವಲ್ಲ ನಾನು ಅನ್ನೋ ಥರ ಆಗೋಗ್ಬಿಡುತ್ತೆ ಕ್ಲಾಸನವ್ರ ಮುಖ. ಆಮೇಲೆ ಔಟ್ ಆದ್ರು ಅವರು ಪಟ್ಟನಂಗೆ ಔಟ್ ಆದ್ರು. ಏನಲ್ಲೇನು ಕಿತ್ಗುಡ್ಡೆ ಏನಾಗಿಲ್ಲ. ಪ್ಯಾಟ್ ಕಮಿನ್ಸರು ಬೌಲಿಂಗಲ್ಲಿ ಬಂದರು, ಲೀಡಿಂಗ್ ಎಡ್ಜ್ ಹೊಡ್ಕೊಂಡು ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಬಂದರು ಸೂರ್ಯಕುಮಾರ್ ಯಾದವ್ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು ವಿಲ್ ಜಾಕ್ಸ್ ಅವರು. ಸೊ ವಿಲ್ ಜಾಕ್ಸು ಮಸ್ತಾಗಿ ಆಡಿದ್ರು ಗುರು. ಆದ್ರೂ ಅವ್ರದ್ದು ಒಂದು ಆಪರ್ಚುನಿಟಿ ಮಿಸ್ ಮಾಡಿದ್ರು. ಈ ಕಡೆ ಕವೋಸ್ ರೀಜನಲ್ಲಿ ಕ್ಯಾಚು ಸೇಸ್ಟಾಗಿ ಬಂದಿತ್ತು. ಆ ಕ್ಯಾಚ್ನ ಬಿಟ್ಟರು. 5ರಲ್ಲೋ 4ರಲ್ಲೋ ಇದ್ರು ಅಂತ ಕಾಣಿಸುತ್ತೆ. ಅವರ ಒಂದು 30+ ರನ್ಗೆ ಎಳ್ಕೊಂಡು ಹೋದರು. ಸೊ ಕ್ಯಾಚಸ್ ವಿನ್ ಮ್ಯಾಚಸ್ ಸಿಂಪಲಾಗಿ ಹೇಳೋವಾಗ ಏನಂದರೆ ಕ್ಯಾಚಸ್ಗಳನ್ನೆಲ್ಲ ಡ್ರಾಪ್ ಇವತ್ತು ಅವರು ಕ್ಯಾಚ್ ಡ್ರಾಪ್ ಮಾಡಿದರೆ ಇವರು ಕ್ಯಾಚ್ ಡ್ರಾಪ್ ಮಾಡಿದರೆ. ಆ್ಯಕ್ಚುಲಿ IPL ಸೀಸನಲ್ಲಿ ಬೇಜಾರು ಕ್ಯಾಚ್ ಡ್ರಾಪ್ಗಳನ್ನ ನೋಡ್ತಾ ಇದ್ದೀವಿ ಮಗ. ಏನಕ್ಕೆ ಈ ಪಾರ್ಟಿ ಸ್ಟ್ಯಾಂಡರ್ಡ್ಸ್ ಎಲ್ಲ ಒಳ್ಳೆ ಪಾಕಿಸ್ತಾನದವ್ರ ಆ ಥರ ಆಗೋಗ್ಬಿಟ್ಟೈತೆ ನಮ್ಮ ಸ್ಟ್ಯಾಂಡರ್ಡ್ಸು. PSL ಥರ ಆಗೋಗ್ಬಿಟ್ಟೈತೆ ನಮ್ಮ ಸ್ಟ್ಯಾಂಡರ್ಡ್ಸು ಅನ್ನೋ ಥರ ಆಗೈತೆ. ಎಂತೆಂಥ ಕ್ಯಾಚ್ನ ನೋಡ್ತಿದ್ವಿ ಮಗ ನಾವು IPLಲ್ಲಿ. ಅನ್ಬಿಲಿಯಬಲ್ ಕ್ಯಾಚ್ಗಳನ್ನ ನೋಡ್ತಿದ್ವಿ. ಸಿಟ್ರ್ ಕ್ಯಾಚ್ಗಳನ್ನೆಲ್ಲ ಬೀಳೋ ಥರ ಆಗೈತಿ IPLಲ್ಲಿ. ಸಿಕ್ಕಾಪಟ್ಟೆ ಕ್ಯಾಚ್ಗಳು. ಒಂದೊಂದು ಮ್ಯಾಚಲ್ಲಿ 8-10 ಕ್ಯಾಚ್ಗಳೆಲ್ಲ ಬಿಟ್ಬಿಟ್ಟಿದ್ರು ಈ ಸೀಸನ್. ಯಾವ ಸೀಸನ್ ಕೂಡ ಇಂಥ ವರ್ಸ್ಟು ಫೀಲ್ಡಿಂಗ್ನ ಕ್ಯಾಚಿಂಗ್ನ ಅಂತೂ ನಾನಂತೂ ನೋಡೇ ಇಲ್ಲ. ಸಿಕ್ಕಾಪಟ್ಟೆ ವರ್ಸ್ಟಾಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ಇಬ್ಬರೂ ಕೂಡ ಪ್ಯಾಟ್ ಕಮಿನ್ಸ್ ಅವ್ರಿಗೆ ಒಂದೇ ರೀಜನಲ್ಲಿ, ಮಿಡ್ ಆಫ್ ರೀಜನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ವಿಲ್ ಜಾಕ್ಸ್ ಅಷ್ಟೇ, ಸೂರ್ಯಕುಮಾರ್ ಯಾದವ್ ಅಷ್ಟೇ. ವಿಲ್ ಜಾಕ್ಸ್ ಹೊಡಿಬೋದಾಗಿತ್ತು, ಬಟ್ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಹೈಟ್ ಎದೆ ಹತ್ರ ಬಂದಿರುತ್ತೆ. ಎತ್ತಾಕಕ್ಕೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಯಿತು ಅಂದರೆ ಸ್ವಲ್ಪ ಜೋರಾಗಿ ಹೊಡೆದಿತ್ತು ಅಂದರೆ ತಲೆ ಮೇಲೆ ರಮ್ಮನಂಗೆ ಹೋಗಿರೋದೇನೋ. ಬಟ್ ಪರವಾಗಿಲ್ಲ, ಇಬ್ಬರು ಅವ್ರಿಗೆ ಮಾಡಬೇಕಾಗಿರುವಂಥ ಕರ್ತವ್ಯನ ಮಾಡಿದ್ದಾರೆ. ಏನೆಲ್ಲ ಹಾರ್ದಿಕ್ ಪಾಂಡ್ಯ ಜೊತೆಗೆ ಅಲ್ಲಿ ಬಂದ್ಬಿಟ್ಟು ಮುಗಿಸ್ತಾರೆ. ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಇಬ್ಬರು ಫಿನಿಶಿಂಗ್ ಟಚ್ ಕೊಡ್ತಾರೆ ಅಂತ ಅನ್ಕೊಂಡೆ. ಅದು ಬಂದ್ಬಿಟ್ಟು ಮಲಿಂಗ ಬೇರೆ 2 ವಿಕೆಟ್ ಎದ್ಬಿಡೋದು ನಮ್ಮಂದೇದು ಮತ್ತು ಹಾರ್ದಿಕ್ ಪಾಂಡ್ಯದಲ್ಲಿ ಬಾಟಮಲ್ಲಿ. ಇನ್ನೇನು ಗೆಲ್ಲೋವಂಥ ಸೀನಲ್ಲಿ ಇಲ್ಲಿ ಆರಾಮಾಗಿ ಮುಗಿಸ್ಕೊಂಡು ಕೊಡೋದು ಬಿಟ್ಬಿಟ್ಟು ಅಲ್ಲಿ ವಿಕೆಟ್ಸ್ ಬೇರೆ, ಅಲ್ಲಿ ಮಲಿಂಗಿಗೆ 2 ವಿಕೆಟ್ ಬೇರೆ ಕೊಟ್ಟವ್ರಲ್ಲಿ. ದಾನ ತಗೋಗೋರು ಮಜಾ ಮಾಡೋರು ಯಂಗ್ಸ್ಟರ್ ನೀನು ಅಂತ. ಸೊ ಇನ್ನೆಲ್ಲ ಸ್ಯಾಂಡರ್ ಜೊತೆಗೆ ತಿಲಕ್ ವರ್ಮಾ ಅಲ್ಲಿ ಮುಗಿಸ್ಕೊಂಡು ಕೊಡಬೇಕಾಗಿತ್ತು ಅಷ್ಟೇ ಮ್ಯಾಚ್ನ, ಬೇರೆ ಏನಿಲ್ಲ. ನಾನು ತಿಲಕ್ಕು ಮತ್ತು ಹಾರ್ದಿಕೇನ ಮುಗಿಸ್ಬಿಡ್ತಾರೆ ಮ್ಯಾಚ್ನ ಅಂತ ಅನ್ಕೊಂಡಿದ್ದೆ. ಬಟ್ 1-2 ವಿಕೆಟ್ ಜಾಸ್ತಿ ಆಯಿತು ಅಷ್ಟೇ, ಬೇರೆ ಏನೂ ಇಲ್ಲ. 1 ಸೈಡೆಡ್ ಮ್ಯಾಚ್ ಇದು, ಏನು ಹೇಳೋವಂಥದ್ದೆಲ್ಲ ಏನೂ ಇಲ್ಲ. ಇವತ್ತು ಪ್ರೊಡಿಕ್ಷನ್ ಸಕ್ಸಸ್ ಆಗಿದೆ. ಮುಂಬೈ ಗೆಲ್ಲುತ್ತೆ ಅಂತ ಹೇಳಿದೆ, ಮುಂಬೈ ಗೆಲ್ಲಿದೆ ಅಷ್ಟೇ ಮಗ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಹಾಕೋಬೋದು ಗಾಯ್ಸ್. ಬಾಯ್.